ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸಿವೆಚ್ ಯೂಟ್ಯೂಬ್ ಚಾನಲ್. ನಾನಿವತ್ತು CET ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿದೆ, ಎಲ್ಲಿದೆ, ಹಾಗೆ ಯಾವ ಡೇಟಲ್ಲಿ ನಡೆಯುತ್ತೆ, ಯಾರೆಲ್ಲ ಹೋಗಬೇಕು ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ. ಹೌದು, ಮೊನ್ನೆ ತಾನೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನೋಡಿ ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ಯಾರೆಲ್ಲ ಹೋಗಬೇಕು ಅಂತ. ಸೊ ನಿಮಗೆ ಈ ವಿಡಿಯೋನ ಫುಲ್ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಇದು ತುಂಬ ಶಾರ್ಟ್ ವಿಡಿಯೋ, ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ಯಾಂಡಿಡೇಟ್ ಲಿಸ್ಟ್ ಹೇಗೆ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಗೂಗಲ್ನಲ್ಲಿ cet.online.karnataka.government.in ಅಂತ ಟೈಪ್ ಮಾಡಬೇಕು. ನೋಡಿ, ಫಸ್ಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡಬೇಕಾಗುತ್ತೆ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಆಫ್ KCET ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಶೆಡ್ಯೂಲ್ ಯಾವಾಗ ಬಿಟ್ಟಿದ್ದಾರೆ, ಏನೆಲ್ಲ ಇನ್ಸ್ಟ್ರಕ್ಷನ್ ಅಂತ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ ಅಲ್ಲಿ 3 ಡಾಟ್ ಇದೆಯಲ್ಲ, ಅಲ್ಲಿಗೆ ಕ್ಲಿಕ್ ಮಾಡಿ. ಅದಾದಮೇಲೆ ಪ್ರವೇಶ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. UGCET 2024 ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ UGCET 2024 ದಾಖಲೆ ಪರಿಶೀಲನೆ ಪ್ರಕರಣ. ಇದು ಈ ಜೂನ್ 22ರಲ್ಲಿ ಬಿಟ್ಟಿರುವಂತಹ ಶೆಡ್ಯೂಲ್. ಇದರಲ್ಲಿ ನಿಮಗೆ ಯಾವ ಡೇಟ್ನಲ್ಲಿ ನಡೆಯುತ್ತೆ ಅನ್ನೋದೆಲ್ಲ ತಿಳಿಸಿರ್ತಾರೆ, ನೀವು ನೋಡ್ಬೋದು. ನೆಕ್ಸ್ಟ್ UGCET 2024 ಕ್ಯಾಂಡಿಡೇಟ್ ಲಿಸ್ಟ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಸಿಗುತ್ತೆ. ಡೌನ್ಲೋಡ್ ಓಪನ್ ಮಾಡಬೇಕು. ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಕ್ಯಾಂಡಿಡೇಟ್ ಲಿಸ್ಟ್ ಬರುತ್ತೆ, ನೋಡ್ಬೋದು. ಇದು ಫುಲ್ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುವಂತಹ ಕ್ಯಾಂಡಿಡೇಟ್ ಲಿಸ್ಟ್. ಇಲ್ಲಿ CET ನಂಬರ್, ಕ್ಯಾಂಡಿಡೇಟ್ ನೇಮ್, ರ್ಯಾಂಕ್ ಆ್ಯಂಡ್ ಕ್ಲಾಸ್ ನೇಮ್ ಇದಿಷ್ಟನ್ನು ಸಹ ಕೊಟ್ಟಿದ್ದಾರೆ. ಇದು ಟೋಟಲ್ 84 ಪೇಜಸ್ ಇದೆ. 84 ಪೇಜಸ್ಸು ಸಹ ಕ್ಯಾಂಡಿಡೇಟ್ ಲಿಸ್ಟ್ ಇರುವಂಥದ್ದೇ. ನೀವು ಈ ಲಿಸ್ಟ್ನಲ್ಲಿ ಯಾರೆಲ್ಲ ಇರ್ತೀರ ಅವರಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ಇನ್ನು ಮಿಕ್ದವ್ರಿಗೆಲ್ಲ ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ ಆ್ಯಂಡ್ ನಡೀತಾ ಇರುತ್ತೆ ಅಂತ ಹೇಳ್ತೀನಿ. ಇಷ್ಟು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಯಾಂಡಿಡೇಟ್ ಲಿಸ್ಟ್. ಕ್ಲೀನಾಗಿ ನೋಡ್ಕೊಳ್ಳಿ ಯಾರೆಲ್ಲ ಹೋಗಬೇಕು ಅಂತ. ಇನ್ನು ಯಾವ ಡೇಟ್ನಲ್ಲಿ ನೀವು ಹೋಗಬೇಕಂತ ಹೇಳೋದಾದರೆ, ಇದೇ ಜೂನ್ ತಿಂಗಳು 25ರಿಂದ 29ರ ತನಕ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ ಬ್ಯಾಂಗಳೂರು ಮಲ್ಲೇಶ್ವರಂನಲ್ಲಿ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ನೀವು ಕೂಡ ಈ ಶೆಡ್ಯೂಲ್ನ ಕಂಪ್ಲೀಟಾಗಿ ಓದಿ, ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ನಾನು ಈ ಹೇಳ್ಕೊಡ್ನಲ್ಲ ವೆಬ್ಸೈಟ್ನಲ್ಲಿ ಹೇಗೆ ಹೋಗೋದು ಅಂತ. ಸೊ ಆ ರೀತಿ ಹೋಗಿ ಇದನ್ನು ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೊಳ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್.